ಆದರೆ ಇವತ್ತೇನಪ್ಪ ಅಂದರೆ ಕೆಲವು ಬಿಲ್ಗಳು ಪಾಸಾಗಿದೆ, ಕೆಲವು ಬಿಲ್ನ ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಜಾರಿಗೆ ತಂದುಬಿಟ್ಟಿದ್ದಾರೆ. 2016ರಲ್ಲಿ ಇದ್ದಂತಹ ಕಾನೂನು ಇವತ್ತಿನ ದಿನ ಕಾನೂನು ಬೇರ್ಪಟ್ಟೆ ಮಾಡಿದೆ. ಇವತ್ತಿನ ದಿನ ಸರ್ಕಾರ ಏನು ಹೇಳುತ್ತೆ ಅಂದರೆ ಟ್ರಾನ್ಸ್ಜೆಂಡರ್ ಒಂದು ಕಾರ್ಡ್ ಇದ್ದರೆ ಅವನು ಒಂದು ಸಮುದಾಯದವರು ಅಂತ ಗುರುತಿಸ್ತೋ ಅಂಥ ಕೆಲಸಗಳನ್ನ ಇಷ್ಟು ದಿನ ಮಾಡ್ತಾಯಿತ್ತು. ಬಟ್ ಈ ದಿನಗಳಲ್ಲಿ ಏನು ಹೇಳ್ತಾ ಇದೆ ಅಂದರೆ ಟ್ರಾನ್ಸ್ಜೆಂಡರ್ ಅಂದರೆ ನಿರ್ವಾಣ ಆಗಿರಬೇಕು, ಪೆನ್ನಿಸ್ ರಿಮೂವ್ ಆಗಿರಬೇಕು ಅಂಥವ್ರು ಮಾತ್ರ ಸರ್ಕಾರಕ್ಕೆ ಸೇರ್ಪಡೆ ಆಗ್ತಾರೆ. ಈ ನಮ್ಮಲ್ಲಿ ತುಂಬ ಕ್ಯಾಟಗರೀಸ್ಗಳಿದೆ, ಅಕ್ವಾ, ಬೈಸೆಕ್ಷುವಲ್ಲು ಎಲ್ಲ ತುಂಬ ಕ್ಯಾಟಗರಿಗಳಿದೆ, ಜೋಗಪ್ಪ ಜೋಗಮ್ಮಗಳು. ಯಾರು ಇದಕ್ಕೆ ಅನ್ವಯ ಆಗಲ್ಲ ಅಂತ ಒಂದು ಬಿಲ್ನ ಮಸೂದೆನ ಪಾಸ್ ಮಾಡಿದರೆ ಈಗಾಗಲೇ ಎಲ್ಲ ಕಡೆ ತಮಿಳ್ನಾಡು, ಎಲ್ಲ ಬೆಂಗಳೂರು, ಡೆಲ್ಲಿ ಎಲ್ಲ ಕಡೆಯೂ ಸಹ ಪ್ರೊಟೆಸ್ಟ್ಗಳನ್ನ ಮಾಡಿದರೆ ನಾವು ಇವತ್ತು ಇದನ್ನು ಪ್ರೊಟೆಸ್ಟ್ನ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕೆಲವು ಕಾರಣಾಂತರಗಳಿಂದ ಇದೊಂದು ಬುಕ್ಕು ಬಿಡುಗಡೆ ಸಂದರ್ಭದಲ್ಲಿ ಸಣ್ಣದಾಗಿ ಇವತ್ತು ಪ್ರೆಸ್ ಮೀಟ್ ಮಾಡೋಣ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಮುದಾಯದವರು ಒಟ್ಟಿಗೆ ಕೂತ್ಕೊಂಡು ನಾವೊಂದು ಒಳ್ಳೆಯದು ಪ್ರೊಟೆಸ್ಟ್ನ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ನನ್ನ ಹೆಸರು ಶಿವರಾಮ್ ಅಂತ ಹೇಳಿ, ನಾನು ಮೈಸೂರು ಜಿಲ್ಲಾ 7 ರೈಬೋಸ್ ಸಂಘಟನೆ ಏನಿದೆ ಆ ಸಂಘಟನೆಯ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಏನು ಇವತ್ತು ಒಂದು ಅಕ್ವಾ ಕೃತಿ ಬಿಡುಗಡೆ ಮಾಡುವ ಮುಖಾಂತರ ನಮ್ಮ 79/2026 ಟ್ರಾನ್ಸ್ಜೆಂಡರ್ ಆ್ಯಕ್ಟನ್ನ ವಿರೋಧಿಸ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಖಡ್ಗಕ್ಕಿಂತ ಲೇಖನಿ ಹರಿತ ಎನ್ನುವ ಹಾಗೆ ಎಲ್ಲರೂ ಕೂತ್ಕೊಂಡು ನಿಮ್ಮ ಮನಸ್ಥಿತಿಗೆ ಬಂದಂತೆ ಬರೆದು ಇವತ್ತು ನಮ್ಮ ಮನಸ್ಥಿತಿಯ ವಿರುದ್ಧವಾಗಿ ನೀವು ಬಿಲ್ಲನ್ನು ತಗೊಬಂದಿದ್ದೀರಾ. ಅದೇ 2017ರಲ್ಲಿ ಟ್ರಾನ್ಸ್ಜೆಂಡರ್ಸ್ ನೀತಿ ಅಂತ ಮಾಡ್ತೀರಾ. ಆ ನೀತಿಯಲ್ಲಿ ನಮಗೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಚರ್ಚೆ ಆಗುತ್ತೆ. 2019ರಲ್ಲಿ 2019ರಲ್ಲಿ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಆರ್ಟ್ ಅಂತ ಅದೇ ಕೇಂದ್ರ ಸರ್ಕಾರ ತಗೊಬರುತ್ತೆ. ಅದರಲ್ಲಿ ನಮಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ನಮ್ಮನ್ನು ನಾವು ಸೆಲ್ಫ್ ಐಡೆಂಟಿಟಿ ಮಾಡ್ಕೋಬೋದು. ಈ ರೀತಿಯಾಗಿ ಕಾನೂನನ್ನು ತಗೊಬಂದು ಒಂದು ಗ್ಲಾಸಲ್ಲಿ ಹಾಲನ್ನು ಕೊಟ್ಟು 5 to 6 years ಆಗೋದ್ರೊಳಗಡೆ ಅದೇ ಹಾಲಿಗೆ ಅದೇ ಕೇಂದ್ರ ಸರ್ಕಾರ ಉಳಿಯನ್ನು ಹಿಂಡ್ತಾ ಇದೆ. ಈ 2026 ಆ್ಯಕ್ಟ್ ಕ್ಲಿಯರಾಗಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಟ್ರಾನ್ಸ್ಜೆಂಡರ್ ಸಮುದಾಯದವ್ರನ್ನೇ ಪ್ರೀತಿ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ನನಗೆ ಫೀಲಿಂಗ್ಸ್ ಬರ್ತದೆ, 10-11 yearsಗೆ ಫೀಲಿಂಗ್ಸ್ ಬರುತ್ತೆ. ನಾನು ಗಂಡು ದೇಹ ಇಟ್ಕೊಂಡು ಹೆಣ್ಣು ಭಾವನೆ ಆಗುತ್ತೆ. ಹೆಣ್ಣು ಭಾವನೆ ಆದಾಗ ನನ್ನ ಪೇರೆಂಟ್ಸು, ನನ್ನ ಲೇಬರ್ಸು ಒಪ್ಪಲ್ಲ. ಆಗ ನಾನು ನನ್ನ ಸಮುದಾಯವನ್ನೇ ಪ್ರೀತಿಸಬೇಕು, ನೀನು ಸಮುದಾಯದ ಹತ್ರ ಹೋಗಬಾರ್ದು, ನೀನು ಸಮುದಾಯಕ್ಕೆ ಪ್ರಮೋಟ್ ಮಾಡಬಾರ್ದು ಅಂತ ಈ ಆ್ಯಕ್ಟ್ ಏನು ಹೇಳ್ತಾ ಇದೆ. ಇದು ಅವರು ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಇದು ಕ್ರಿಮಿನಲೈಸ್ ಆಗುತ್ತೆ. ಯಾರು ಒಂದು ಟ್ರಾನ್ಸ್ಜೆಂಡರ್ಸ್ಗೆ ಒಂದು ಹಾರ್ಮೋನ್ ಥೆರಪಿ ಆಗಿರ್ಬೋದು, ಒಂದು ಬ್ರೆಸ್ಟ್ ಚೇಂಜಸ್ ಬಗ್ಗೆ ಆಗಿರ್ಬೋದು, ಒಂದು ಪೆನಿಸ್ ರಿಮೂವ್ ಪ್ರೋಸೆಸ್ಗೆ ನೀವೇನಾದರೂ ಒಂದು ಹೊಸ ಸಮುದಾಯಕ್ಕೆ ನೀವು ಹೇಳಿದ್ದೆ ಆದರೆ ಇದನ್ನು ಕ್ರಿಮಿನಲೈಸ್ ಮಾಡ್ತೀವಿ, 10 years ಶಿಕ್ಷೆ ಕೊಡ್ತೀವಿ, 5 lakhs ದಂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರನ್ನೂ ಕೂಡ ಫೋರ್ಸಬಲ್ ಮಾಡಲ್ಲ. ನನಗೆ 11 yearsಗೆ ಈ ಫೀಲಿಂಗ್ ಸ್ಟಾರ್ಟ್ ಆಯಿತು. ಇವತ್ತು ನಾನು 43 years ರನ್ನಿಂಗಲ್ಲಿದ್ದೀನಿ. 26-27 ವರ್ಷದಿಂದ ನಮ್ಮ ಸಮುದಾಯದ ಒಟ್ಟಿಗೆ ಇದ್ದೀರಿ. ಯಾಕೆ ನಮಗೆ ಯಾರೋ ಸಮುದಾಯದವರು ಫೋರ್ಸ್ ಮಾಡಲಿಲ್ಲ? ಇದು ನನ್ನ ಸ್ವಇಚ್ಛೆ ಆಗಿರುತ್ತೆ, ಸ್ವಇಚ್ಛೆಯಿಂದ ನಾವು ಬಂದಿರ್ತೀವಿ. ಹಾಗಾಗಿ ಈ ಒಂದು ಕಾನೂನಿಗೆ ನಾವು ರೈಟಿಂಗ್ ಪುಸ್ತಕ ಬಿಡುಗಡೆ ಮಾಡುವ ಮುಖಾಂತರನೇ ನೀವು ಕೇಂದ್ರ ಸರ್ಕಾರದಲ್ಲಿ ಅಲ್ಲಿ ಕೂತ್ಕೊಂಡು ಬರೆದಿರೋಂಥ ಪದಗಳು ಸರಿ ಇಲ್ಲ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.